ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಫೈ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂದರೆ ಇದು ಒಂದು ಗ್ರಾಸರಿ ಶಾಪಿಂಗ್ ವ್ಲಾಗ್. ಅಂದರೆ ನಾನು ಏನೇನು ಮಂತ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ನಾನು ಆನ್ಲೈನ್ ಗ್ರಾಸರಿ ಶಾಪಿಂಗ್ ಮಾಡೋದು ಅದು ಅಲ್ದಿರ ಏನಂದರೆ ನಾವು ಗ್ರಾಸರಿ ಶಾಪಿಂಗ್ ಮಾಡೋದು ಸ್ಟಾರ್ಟ್ ಆಗೋದೇ ಲಿಸ್ಟ್ ಬರೆಯೋದ್ರಿಂದ. ಸೊ ಯಾವ ರೀತಿ ಈಸಿಯಾಗಿ ಲಿಸ್ಟ್ ಬರೆದ್ರೆ ನಮಗೆ ಗ್ರಾಸರಿ ಶಾಪಿಂಗ್ ಈಸಿ ಆಗುತ್ತೆ ಅಂತ ಹೇಳಿ ಐಫೈ ಟಿಪ್ಸ್ ಕೊಡ್ತಾ ಇದ್ದೀನಿ, 5 ಟಿಪ್ಸ್ ಕೊಡ್ತಾ ಇದ್ದೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಟಿಪ್ಸಿಂದ ಸ್ಟಾರ್ಟ್ ಮಾಡಿ ಆಮೇಲಿಂದ ಗ್ರಾಸರಿನೆಲ್ಲ ನಾನು ತೋರಿಸ್ತೀನಿ. ನಾನು ಗ್ರಾಸರಿನ ಈ ಥರ ಲಿಸ್ಟ್ ಮಾಡಿ ಬರೆದಿಟ್ಟಿರ್ತೀನಿ. ಇದು ಬಂದು ನಾನು ಇಲ್ಲಿನ ಸ್ಟೋರ್ಸಲ್ಲಿ ಶಾಪಿಂಗ್ ಮಾಡೋದಕ್ಕೆ ಅಂತ ಬರ್ತಿರೋದು. ಇಲ್ಲಿ ಸೆಕ್ಷನಲ್ಲಿ ಫ್ರೂಟ್ಸ್ ಬರ್ದೀನಿ. ಮೋಸ್ಟ್ ಆಫ್ ಆಲ್ ನಾವು ಯೂಸ್ ಮಾಡೋಂಥ ಎಲ್ಲ ಫ್ರೂಟ್ಸು ಬರ್ದೀನಿ. ಸೊ ಈ ಸೆಕ್ಷನಲ್ಲಿ ನಾನು ವೆಜಿಟೇಬಲ್ಸ್ ಬರ್ದೀನಿ, ನಟ್ಸ್, ಡ್ರೈ ಫ್ರೂಟ್ಸು, ಸ್ಮೂತೀಸಿಗೆ ಬೇಕಾಗಂತ ಸ್ಪೆಷಲ್ ಆಗಿ ಇದೆಲ್ಲ ಗ್ರಾಸರಿ. ಪ್ಲಸ್ ಕ್ಲೀನಿಂಗ್ ಸಪ್ಲೈಸ್ ಸಪ್ರೇಟಾಗಿ ಬರ್ದೀನಿ, ಬಾತ್ರೂಮ್ ಸಪ್ಲೈಸ್ ಲೈಕ್ ಶಾಂಪೂ, ಹ್ಯಾಂಡ್ ವಾಶ್ ಇದೆಲ್ಲ. ಸೊ ಫ್ರೋಝನ್ ಏನು ತರ್ತೀವೋ ಅದು ಬರ್ದೀನಿ. ಸೊ ಡೈರಿ ಪ್ರಾಡಕ್ಟ್ಸ್ ಬರ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ಥರ ನಾನು ಬರೆದಿಟ್ಕೊಂಡಿದ್ದೀನಿ. ಇದು ಬಂದು ಇಲ್ಲಿನ ಗ್ರಾಸರಿಗೆ. ಈ ಥರ ಮಾಮೂಲಿ ಸ್ಲಿಪ್ಸ್ ತಗೊಂಡು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡ್ಬೋದು. ಈ ಥರ ನೋಡಿದಾಗ ನಿಮ್ಗೆ ಈ ಸತಿ ಯಾವ ಹಣ್ಣು ಬೇಕು, ಯಾವ ಹಣ್ಣನ್ನ ನೀವು ಲಾಸ್ಟ್ ವೀಕಲ್ಲಿ ಯೂಸ್ ಮಾಡಿದ್ರಿ, ಈ ವೀಕಲ್ಲಿ ರೊಟೇಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಅದು ಅಲ್ಲದೆ ಯಾವ ಸೀಸನಲ್ಲಿ ಇರುತ್ತೆ, ಇಲ್ಲಿ ಯಾವ ಫ್ರೂಟ್ ಚೆನ್ನಾಗಿರುತ್ತೆ ಅದ್ರ ಬೇಸಿಸ್ ಮೇಲೆ. ಸೊ ಲಾಸ್ಟ್ ಟೈಮ್ ನಾನು ಲೈಕ್ ಸ್ಟ್ರಾಬೆರಿ, ಪಪಾಯ ತಗೊಂಬಂದಿದ್ರೆ, ಈ ಸತಿ ನಾನು ಆದಷ್ಟು ವಾಟರ್ ಮಿಲನ್ನು, ಪೇರ್ಸ್ ಈ ಥರ ನಿಮ್ಗೆ ಏನು ಬೇಕೋ ಇಲ್ಲಿ ನೀವು ನೋಡಿದ ತಕ್ಷಣ ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಸೊ ನೀವು ಅದನ್ನು ತೆಗೆದು ಇಲ್ಲಿ ಆರಾಮಾಗಿ ಬರ್ಕೋಬೋದು. ಸೊ ಏನು ಮರೆಯೋ ಚಾನ್ಸಸ್ ಇರಲ್ಲ. ಆ ಫ್ರೂಟ್ ಏನಿದೆ ಅಂತ ಹೇಳಿ ನೀವು ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ ಈ ಸತಿ ಈ ಫ್ರೂಟ್ ಬೇಕು, ಈ ವೆಜಿಟೇಬಲ್ ಯಾವ್ದು ಖಾಲಿ ಆಗಿದೆ ಅಂತ ನಿಮ್ಗೆ ನೋಡಿದ ತಕ್ಷಣ ನಿಮಗೆ ಡೈಲಿ ಅಡುಗೆ ಮಾಡೋದ್ರಿಂದ ನಿಮ್ಗೆ ಗೊತ್ತಿರತ್ತೆ. ಸೊ ಏನಂದ್ರೆ ಲಿಸ್ಟ್ನ ಈ ಥರ ನಾವು ಆರಾಮಾಗಿ ಬರ್ಕೊಂತ ಹೋಗ್ಬೋದು. ಅದ್ರಲ್ಲಿ ನೋಡ್ಬಿಟ್ಟು ಇದರಲ್ಲಿ ಹಿಂಗೆ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಓಕೆ ಕೆಚಪ್ ಖಾಲಿ ಆಗಿದೆ. ಯೂಶಲಿ ನಾವೇನಾದ್ರೂ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀವಿ, ಬಟ್ ಎಷ್ಟೋ ಸತಿ ಏನೇ ನೆನ್ಪಿಟ್ಕೊಂಡ್ರು ಒಂದಲ್ಲ ಒಂದು ಐಟಮ್ ಮರ್ತೋಗಿರ್ತೀವಿ ಲಿಸ್ಟ್ ಬರಿಬೇಕಾದ್ರೆ. ಬಟ್ ಈ ಥರ ಮಾಸ್ಟರ್ ಲಿಸ್ಟ್ ಇದ್ರೆ ಅದರಲ್ಲಿ ನೋಡ್ಬಿಟ್ಟು ನಾವು ಈಸಿಯಾಗಿ ನೋಡಿದ ತಕ್ಷಣ ಇದು ಖಾಲಿ ಆಗಿದೆ, ಇದು ಬೇಕು, ರೈಸ್ ಬೇಕು, ಈ ಥರ ನಾವು ಬರ್ಕೋತಾ ಹೋಗ್ಬೋದು. ಸೊ ಇದರಿಂದ ಏನಂದ್ರೆ ಯಾವುದು ಮರೆಯೋ ಚಾನ್ಸಸ್ ಇರಲ್ಲ, ಟೈಮು ಸೇವ್ ಆಗುತ್ತೆ. ಸೊ ಇನ್ನೂ ಒಂದೊಂದ್ಸತಿ ಏನಂದ್ರೆ ನಾವು ಅರ್ಜೆಂಟಲ್ಲಿ ಇದ್ರೆ ಬೇಕಾದ್ರೆ ತುಂಬಾ ಎಮರ್ಜೆನ್ಸಿ ಸಡನ್ ಆಗಿ ಶಾಪಿಂಗ್ ಹೋಗ್ತಿದೀವಿ ಅಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಪೆನ್ಸಿಲಲ್ಲಿ ನೀವು ಸುಮ್ಮನೆ ಯಾವ್ದಕ್ಕೆ ಬೇಕೋ ಅದಕ್ಕೆ ಈ ಥರ ಟಿಕ್ ಮಾಡ್ಕೋಬಹುದು. ಸೊ ಪೆನ್ಸಿಲಲ್ಲಿ ಟಿಕ್ ಮಾಡ್ಕೊಂಡು ಇದೇ ಲಿಸ್ಟ್ನ ಡೈರೆಕ್ಟಾಗಿ ತೊಗೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಕೋಬಹುದು. ಸೊ ಈ ಥರ ನೀವು ಲಿಸ್ಟ್ ಮಾಡ್ಕೊಳ್ಳೋದ್ರಿಂದ ಇದನ್ನ ಸ್ವಲ್ಪ ರಫ್ ಆಗಿರುವಂಥ ಪೇಪರಲ್ಲಿ ಅಥವಾ ಫೈಲಲ್ಲಿ ನೀವು ಮಾಡಿ ಇಟ್ಕೋಬಹುದು. ತುಂಬ ದಿನ ಬಾಳಿಕೆ ಬರುತ್ತೆ. ಇದರಿಂದ ಟೈಮ್ ಸೇವ್ ಆಗುತ್ತೆ ಮತ್ತೆ ಕನ್ವೀನಿಯೆಂಟ್ ಆಗಿರುತ್ತೆ ಲೈಕ್ ಶಾಪಿಂಗ್ ಮಾಡೋದಕ್ಕೆ. ಬೇಕಾದ್ರೆ 2 ಲಿಸ್ಟ್ ಬರೀರಿ. ಒಂದು ಏನಂದ್ರೆ ಯೂಶಲಿ ವಾಂಟ್ ಲಿಸ್ಟ್ ಅಂತ, ಅಂದ್ರೆ ಇವಾಗ ಲೈಕ್ ಮಾಡ್ತಾ ಇರೋ ಶಾಪಿಂಗ್ ಅಂತ. ಇನ್ನೊಂದು ಬಂದು ವಾಂಟ್ ಲಿಸ್ಟು, ಇನ್ನೊಂದು ವಿಶ್ ಲಿಸ್ಟ್ ಅಂತ. ಈಗ ನಾವು ಶಾಪಿಂಗ್ ಮಾಡ್ಬೇಕಾದ್ರೆ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ವಿಶ್ ಲಿಸ್ಟ್ ಅಂತ ಇರುತ್ತೆ, ಅಥವಾ ಬ್ಯಾಗ್ ಲೈಕ್ ಚೆಕ್ಔಟ್ ಬ್ಯಾಗ್ ಅಂತ ಇರುತ್ತಲ್ಲ, ಆ ತರ ವಿಶ್ ಲಿಸ್ಟ್ ಅಂತ 2 ತರ ಬರ್ಕೊಳ್ಳಿ. ಇದ್ರಲ್ಲಿ ಏನಂದ್ರೆ ನಾವು ಮಾಮೂಲಿ ಶಾಪಿಂಗ್ ಮಾಡ್ತೀವಲ್ಲ, ಈಗ ನಾವು ರೈಸ್ ಆಗ್ಬೋದು, ನಾವೇನು ಹಾಕೋತೀವೋ ನಮಗೆ 100% ಬೇಕಾಗಿರುತ್ತಲ್ಲ ಆ ಮಂತಲ್ಲಿ, ಲೈಕ್ ಇವಾಗ ಹೋಗಿದ ತಕ್ಷಣ ಇದು ಮಿಸ್ ಮಾಡ್ದಿರಂಗೆ ತರಬೇಕು ಅಂತ ಇರುತ್ತಲ್ಲ, ಆ ಥರದ್ದು ನಾವು ಇದರಲ್ಲಿ ಬರ್ಕೋಬಹುದು ವಿಶ್ ಲೈಕ್ ವಾಂಟ್ ಲಿಸ್ಟಲ್ಲಿ. ಇದನ್ನ ನಾವು ಸಪ್ರೇಟ್ ಲಿಸ್ಟ್ ಮಾಡ್ತಾ ಹೋಗಿ, ಈ ಲಿಸ್ಟು ಸಪ್ರೇಟ್ ಆಗಿರುತ್ತೆ. ಈ ವಿಶ್ ಲಿಸ್ಟಲ್ಲಿ ಎಕ್ಸಾಂಪಲ್ ಹೇಳ್ತೀನಿ. ನಾವು ಎಕ್ಸಾಂಪಲ್ ಏನಂದ್ರೆ, ಈಗ ನಿಮಗೆ ಡಿಯೋಡ್ರೆಂಟ್ ಇರುತ್ತೆ ನಿಮ್ಮ ಹತ್ರ, ಆದ್ರೂ ಇನ್ನೊಂದು ಹೊಸ ಡಿಯೋಡ್ರೆಂಟ್ ತಗೋಬೇಕಂತ ಇರುತ್ತೆ ನಿಮಗೆ. ಸೊ ಅದಕ್ಕೆ ಡಿಯೋಡ್ರೆಂಟ್ ಅಥವಾ ಮನೆಗೆ ಕ್ಯಾಂಡಲ್ಸ್ ಇರುತ್ತೆ, ಇನ್ನೊಂದು ಎಕ್ಸ್ಟ್ರಾ ಕ್ಯಾಂಡಲ್ ಬೇರೆ ಫ್ಲೇವರ್ದು ಬೇರೆ ಸೆಂಟೆಡ್ ಕ್ಯಾಂಡಲ್ ತಗೋಬೇಕಂತ ಇರುತ್ತೆ. ಸೊ ಕ್ಯಾಂಡಲ್, ಸೊ ಈ ತರ ಏನಾದರೂ ಆಪ್ಷನಲ್ ಏನಿರುತ್ತೋ ಅದನ್ನ ನೀವು ಇದರಲ್ಲಿ ಸಪ್ರೇಟ್ ಆಗಿ ಬರ್ಕೊಂಡೋಗಿ. ಏನಂದ್ರೆ ಈ ಲಿಸ್ಟ್ ಲೈಕ್ ಫಸ್ಟ್ ನಾವು ವಾಂಟ್ ಲಿಸ್ಟ್ ಏನು ಫಸ್ಟ್ ಫುಲ್ ಪರ್ಚೇಸ್ ಮಾಡಾದ್ಮೇಲೆ ಅದರಲ್ಲಿ ಬಡ್ಜೆಟ್ ವಿತಿನ್ ಬಡ್ಜೆಟ್ ಆಯ್ತು ಅಂದ್ರೆ, ಇನ್ ಕೇಸ್ ನಿಮ್ಗೆ ಇನ್ನೂ ಮನ್ಸಿತ್ತು ಇದನ್ನ ತಗೋಬೇಕು ಅಂದಾಗ ನೀವು ಇದನ್ನ ತಗೋಬಹುದು. ಇಲ್ಲ ಅಂದ್ರೆ ಏನಂದ್ರೆ ಅದ್ರ ಮಧ್ಯದಲ್ಲಿ ನೀವು ಬರ್ಕೊಂಡಾಗ ಏನಾಗುತ್ತೆ ಅಂದ್ರೆ ಇದನ್ನ ಫಸ್ಟ್ ತಗೊಂಡ್ಬಿಟ್ಟಿರ್ತೀವಿ, ಮತ್ತೆ ಇಡಕ್ ಮನ್ಸಾಗಲ್ಲ, ಅಥವಾ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ, ಅವಾಗ ಬಡ್ಜೆಟ್ ಪ್ರಾಬ್ಲಮ್ ಆಗುತ್ತೆ. ಅದ್ರ ಬದಲು ಏನಂದ್ರೆ ಫಸ್ಟ್ ವಾಂಟ್ ಲಿಸ್ಟ್ ಬರೀರಿ. ವಾಂಟ್ ಲಿಸ್ಟ್ ಅಲ್ಲಿ ನಾವು ಏನ್ ತಗೋತೀವೋ ಅದನ್ನ ಬರೀರಿ. ಅದಾದ್ಮೇಲೆ ವಿಶ್ ಲಿಸ್ಟ್ ಅಲ್ಲಿ ನಮ್ಗೆ ಏನ್ ಬೇಕಿಲ್ವೋ, ಅಂದ್ರೆ ನೆಕ್ಸ್ಟ್ ಇನ್ ಕೇಸ್ ಬೇಕಾದ್ರೆ ಆದ್ರೆ ತಗೊಳ್ಳೋಣ ಅಂತ ಅನ್ಕೊಳ್ಳೋದನ್ನ ವಿಶ್ ಲಿಸ್ಟ್ ಅಲ್ಲಿ ಹಾಕೊಂಡಿರಿ. ಸೊ ಏನಂದ್ರೆ ಅದು ವಿದಿನ್ ಬಡ್ಜೆಟ್ ಆದ್ರೆ ಇದನ್ನ ಟ್ರೈ ಮಾಡಿ, ಇಲ್ಲಾಂದ್ರೆ ಇದನ್ನ ನೆಕ್ಸ್ಟ್ ಟೈಮಿಗೆ ಆ ಬಡ್ಜೆಟ್ ಅಲ್ಲಿ ಲೈಕ್ ನೆಕ್ಸ್ಟ್ ಲಿಸ್ಟ್ ಬರಿಬೇಕಾದ್ರೆ ಅದ್ರಲ್ಲಿ ಇದನ್ನ ಸೇರಿಸ್ಕೊಳ್ಳಿ ಇನ್ ಕೇಸ್ ಎಮರ್ಜೆನ್ಸಿ ಇತ್ತಂದ್ರೆ. ಸೊ ಇದರಿಂದ ಏನಂದ್ರೆ ನಮ್ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ. ಫಸ್ಟ್ ಇದನ್ನ ಶಾಪಿಂಗ್ ಮಾಡಿ ಆಮೇಲೆ ಇದನ್ನ ಟೈಮ್ ಇತ್ತು ಅಂದ್ರೆ, ಇನ್ ಕೇಸ್ ಟೈಮ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಮನಿ ಪ್ರಾಬ್ಲಮ್ ಆಗ್ಬೋದು, ಅವಾಗ ನಾವು ಇದನ್ನ ಪರ್ಚೇಸ್ ಮಾಡ್ಬೋದು. ಸೊ ಟೈಮ್ ಮನಿ ಇತ್ತು ಅಂದ್ರೆ, ಸೊ ಇದರಿಂದ ಕನ್ಫ್ಯೂಷನ್ ಅವಾಯ್ಡ್ ಆಗುತ್ತೆ, ಶಾಪಿಂಗು ಈಸಿ ಆಗುತ್ತೆ. ಸೊ ಇದೆಲ್ಲ ನನ್ನ ಟಿಪ್ಸ್ ಏನಂದ್ರೆ ಲಿಸ್ಟ್ ಬರೆಯೋದಕ್ಕೆ ಹೇಳ್ತಾ ಇರೋ ಐಫೈ ಕನ್ನಡ ವ್ಲಾಗ್ಸ್ ಕಡೆಯಿಂದ ಐಫೈ ಟಿಪ್ಸ್. ಸೊ ನೆಕ್ಸ್ಟ್ ಏನಂದ್ರೆ ಮನಿ ಸೇವಿಂಗ್ಗೆ ನಾನು ನೆಕ್ಸ್ಟ್ ಟಿಪ್ಸ್ ಹೇಳ್ತೀನಿ.
ಫ್ರಿಜ್ಜಿಗೆ ಒಂದು ಪೇಪರ್ನ ಅಂಟಿಸಿರ್ಬೋದು, ಅಥವಾ ನೀವು ನೋಟ್ ಪ್ಯಾಡ್ನ ಏನಾದರೂ ಒಂದು ಫ್ರಿಜ್ಜಲ್ಲಿ ಲೈಕ್ ಡೋರಲ್ಲಿ ಮ್ಯಾಗ್ನೆಟಿಕ್ ಬೋರ್ಡು ಈ ಥರದ್ದು ಏನಾದ್ರು ಬರೆದಿಟ್ಕೋಬಹುದು. ಸೊ ನಾನು ಜಸ್ಟ್ ಒಂದು ಸ್ಟಿಕ್ಕಿ ಪ್ಯಾಡ್ ಹಾಕಿದ್ದೀನಿ ಇಲ್ಲಿ. ಅದ್ರ ಜೊತೆಗೆ ನೀವು ಈ ಥರ ಒಂದು ಸುಮ್ಮನೆ ಇದೇನಿಲ್ಲ, ಒಂದು ರೊಟ್ಟು ಬೋರ್ಡ್ನ ನಾನು ಗಟ್ಟಿ ಇರುವಂಥದ್ದನ್ನ ಈ ಥರ ಮರ್ಚಿಬಿಟ್ಟು ಇಲ್ಲಿ ಅಂಟಿಸ್ಬಿಟ್ಟಿದ್ದೀನಿ. ಸೊ ನನಗೇನಾದರೂ ಈಗ ಕಿಚನಲ್ಲಿ ಅಡುಗೆ ಮಾಡಬೇಕಾದ್ರೆ ಏನಾದರೂ ಮರೆತರೆ, ನಾನು ಎಕ್ಸಾಂಪಲ್ ಇವಾಗ ಅಡುಗೆ ಮಾಡ್ತಾ ಇರ್ತೀನಿ, ಸಾಲ್ಟ್ ಖಾಲಿ ಆಗ್ಬಿಟ್ಟಿರುತ್ತೆ ಅಥವಾ ಶುಗರ್ ಖಾಲಿ ಆಗಿರುತ್ತೆ, ಏನಾದರೂ ನಾನು ಬರೆದ್ಬಿಟ್ಟು ಅದು ಖಾಲಿ ಆಗಿದ ತಕ್ಷಣ ನಾನು ಇಲ್ಲಿ ಸಿಗಿಸ್ಬೋದು. ಸೊ ಏನಂದ್ರೆ ಇದರಿಂದ ಎಮರ್ಜೆನ್ಸಿ ಸಡನ್ ಆಗಿ ಖಾಲಿ ಆಗಿದ ತಕ್ಷಣ ಇಲ್ಲಿ ಬರೆದ್ರೆ ನಾವು ಯಾವುದನ್ನು ಮರೆಯೋ ಚಾನ್ಸಸ್ ಇರಲ್ಲ. ಅದಾದ್ಮೇಲೆ ನಾವು ಮತ್ತೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಲಿಸ್ಟ್ ಬರೆಯೋ ಅವಶ್ಯಕತೆ ಇರಲ್ಲ. ಸೊ ಇದು ಬರ್ದಿರ್ತೀವಲ್ಲ, ಇದ್ರ ಜೊತೆಗೆ ಬೇರೆ ಏನಾದ್ರು ಬೇಕಾದ್ರೆ ಸೇರಿಸ್ಕೋಬಹುದು, ಇಲ್ಲಾಂದ್ರೆ ಸುಮ್ಮನೆ ತಗೊಂಡು ಹೋಗ್ತಾ ಇರ್ಬೋದು ಅಂಗಡಿಗೆ. ಸೊ ಇದು ಒಂದು ಯೂಸು ಲಿಸ್ಟ್ ಬರೆಯೋದ್ರೆ. ಇದೊಂದು ಟಿಪ್ ನಿಮಗೆ. ಯಾವುದೇ ಕೂಪನ್ ಇದ್ರೂ ಇಲ್ಲಿ ಹಾಕಿರ್ತೀನಿ. ಸೊ ಏನಂದ್ರೆ ಮರ್ತೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೂಪನ್ ಬಂದಿರುತ್ತೆ, ಇಲ್ಲಿ ನೋಡಿ ವೀಕ್ಲಿ ಕೂಪನ್ಸ್ ಎಲ್ಲ ಬಂದಿದೆ, ಇಷ್ಟು ತಗೊಂಡ್ರೆ ಇಷ್ಟು ಆಫರು, ಈ ತರದ್ದು ಕೂಪನ್ಸ್ ಇದೆ, ಇಲ್ಲಿ ಫ್ರೀ, ಈ ತರ ಕೂಪನ್ಸ್ ಏನಿರುತ್ತೆ ಇದನ್ನ ನಾನು ಆದಷ್ಟು ಇಲ್ಲಿ ಫ್ರಿಜ್ಜಲ್ಲಿ ಹಾಕಿರ್ತೀನಿ. ಸೊ ಫ್ರಿಜ್ಜಲ್ಲಿ ಹಾಕೋದ್ರಿಂದ ನಮಗೆ ಮರೆಯೋ ಚಾನ್ಸಸ್ಸೇ ಇರೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ಕಿಚನಲ್ಲೇ ಇರ್ತೀವಿ. ಸೊ ಯಾವುದೋ ಒಂದು ಹೊಸದಾಗಿ ಕೂಪನ್ ಬಂದರೆ ನಾವು ತಕ್ಷಣ ಇಲ್ಲಿ ಫ್ರಿಜ್ಜಲ್ಲಿ ಹಾಕಿದ್ರೆ ನಾವು ಅದನ್ನು ಆರಾಮಾಗಿ ತೊಗೊಂಡು ಹೋಗ್ಬೋದು. ಅಂಗಡಿಗೆ ಹೋಗ್ತಾ ಇದನ್ನ ಎತ್ಕೊಂಡು ಹೋಗ್ಬೋದು, ಮರೆಯೋ ಚಾನ್ಸಸ್ ಇರಲ್ಲ. ಇದರಿಂದ ನಮ್ಮ ಮನಿನೂ ಸೇವ್ ಆಗುತ್ತೆ, ಕೂಪನ್ ಯೂಸ್ ಆಗುತ್ತೆ. ಸರಿ ಅಲ್ಲ. ನಾನು ನೆಕ್ಸ್ಟ್ ಟಿಪ್, ಇಂಪಾರ್ಟೆಂಟ್ ಟಿಪ್ ಏನಂದ್ರೆ ಆನ್ಲೈನ್ ಗ್ರೋಸರಿ ಶಾಪಿಂಗ್ ಮಾಡೋದು. ಆನ್ಲೈನ್ ಗ್ರೋಸರಿ ಶಾಪಿಂಗ್ ಮಾಡೋದು ಇತ್ತೀಚೆಗೆ ಯಾಕೆ ಅಂದ್ರೆ ಎಲ್ಲ ವೆಬ್ಸೈಟಲ್ಲೂ ಲೈಕ್ ಆಲ್ಮೋಸ್ಟ್ ಎಲ್ಲ ಸೂಪರ್ ಮಾರ್ಕೆಟ್ಸ್, ಬಿಗ್ ಬಜಾರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಎಲ್ಲರೂ ಆನ್ಲೈನ್ ವೆಬ್ಸೈಟ್ ಬಿಟ್ಟಿದ್ದಾರೆ. ಆನ್ಲೈನಲ್ಲೇ ನೀವೇನು ಬೇಕೋ ಎಲ್ಲ ನೋಡ್ಬೋದು, ಶಾಪಿಂಗ್ ಮಾಡ್ಬೋದು. ಏನಂದ್ರೆ ಕ್ಲೀನಿಂಗ್ ಪ್ರಾಡಕ್ಟ್ಸ್, ಬಾಡಿ ಲೋಷನ್ಸ್ ಈ ಥರ ಎಲ್ಲ ಪ್ಯಾಕ್ಡ್ ಇರುತ್ತಲ್ಲ, ಅದರಲ್ಲಿ ಯಾವುದೇ ಭಯ ಇಲ್ದಿರ ನಾವು ಧೈರ್ಯವಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು. ಸೊ ಅಂಥ ಟೈಮಲ್ಲಿ ಏನಾದ್ರೆ ಮಂತ್ಲಿ ಒನ್ಸ್ ನಾನು ಜಾಸ್ತಿ ಪರ್ಸೆಂಟೇಜ್ ಇದ್ದಾಗ ಬಡ್ಜೆಟ್ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ. ಅದು ಅಲ್ದಿರ ನನಗೆ ಸೇವಿಂಗ್ಸು ಜಾಸ್ತಿ ಆಗುತ್ತೆ. ಅಂದರೆ ಇವ್ರಿಗೆ ಎಕ್ಸಾಂಪಲ್ 80 ಪೌಂಡ್ಸ್ ಸ್ಪೆಂಡ್ ಮಾಡಿದ್ರೆ 20 ಪೌಂಡ್ಸು 30 ಪೌಂಡ್ಸು ಆಫರ್ ಇರುತ್ತೆ. ಅದೇ ಥರ ಎಲ್ಲರೂ ಅಷ್ಟೇ ಎಲ್ಲ ವೆಬ್ಸೈಟ್ಸಲ್ಲೂ ಇರುತ್ತೆ. ಸೊ ನಿಮ್ಗೆ ಯಾವ ವೆಬ್ಸೈಟ್ ಮೇಲೆ ಅಂದರೆ ಯಾವುದು ಯೂಶಲಿ ಶಾಪ್ ಮಾಡ್ತೀರಾ, ಯಾವ ಸೂಪರ್ ಸ್ಟೋರು ಅದ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅಲ್ಲಿ ನೀವು ಸೈನ್ ಅಪ್ ಆಗಿ. ಸೊ ಇಮೇಲ್ಸು ಬರುತ್ತೆ. ಆಮೇಲೆ ನೀವು ವೆಬ್ಸೈಟಲ್ಲೇ ಡೈರೆಕ್ಟಾಗಿ ನೀವು ನೋಡ್ಬೋದು ಯಾವುದು ಎಷ್ಟು ಆಫರ್ ಇದೆ, ಎಷ್ಟು ಶಾಪಿಂಗ್ ಮಾಡಿದ್ರೆ ಆ ಥರದ್ದೆಲ್ಲ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಂಥ ಟೈಮಲ್ಲಿ ಮಂತ್ಲಿ ಒನ್ಸ್ ನೀವು ಜಾಸ್ತಿ ಕ್ಲೀನಿಂಗ್ ಸಪ್ಲೈಸ್ ಈ ಥರ ಎಲ್ಲ ಇದ್ದಾಗ, ಲೈಕ್ ರೈಸು ಇದೆಲ್ಲ ಇದ್ದಾಗ ನೀವು ಅಲ್ಲಿ ಅಂಗಡಿ ಹೋಗಿ ತರೋ ಟೈಮು ಸೇವ್ ಆಗುತ್ತೆ, ಆಮೇಲೆ ಎನರ್ಜಿ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ, ಎಲ್ಲ ಸೇವಿಂಗ್ಸು ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಂತ್ಲಿ ಒನ್ಸ್ ಈ ಥರ ಆನ್ಲೈನ್ ಶಾಪಿಂಗ್ ಜಾಸ್ತಿ ಇದ್ದಾಗ ಮಾಡ್ಕೋತೀನಿ. ನನಗೆ ಲೈಕ್ 80 ಪೌಂಡ್ಸ್ ಶಾಪಿಂಗ್ ಮಾಡಿದ್ರೆ 60 ಪೌಂಡ್ಸಿಗೆ ಕೊಡ್ತಾರೆ. ಸೊ 20 ಆಫ್ ಇರುತ್ತೆ. ಆ ಥರ ಟೈಮಲ್ಲಿ ನಾನು ಈ ಥರ ಮಾಡ್ತೀನಿ. ಅಥವಾ ಯಾರಿಗೆ ಹೋಗೋಕ್ಕಾಗೋದಿಲ್ವೋ, ಟೈಮ್ ಇರೋದಿಲ್ವೋ ಅಂಥವರಿಗೆಲ್ಲ ಇದು ಯೂಸ್ ಆಗುತ್ತೆ. ಸೊ ಓಕೆ, ಇವಾಗ ನಾನು ಏನೇನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ, ನೋಡ್ತಾ ಹೋಗೋಣ. ಪ್ರೋಟೀನ್ ಬಾರ್ಸು, ಲೈಕ್ ಇದನ್ನ ಓಟ್ಸ್ ಇಂದ ಮಾಡಿರೋದು, ಇದ್ರಲ್ಲಿ ಬೇರೆ ಬೇರೆ ಫ್ಲೇವರ್ ಇವಾಗ ಎಲ್ಲ ಕಡೆನೂ ಸಿಗುತ್ತೆ, ಅಲ್ಲೂ ಸಿಗುತ್ತೆ. ಸೊ ಏನಂದ್ರೆ ಇದನ್ನ ಈ ಥರದ್ದು ನಾವು ಶಾಪಿಂಗ್ ಮಾಡಿ ಇಟ್ಕೊಂಡ್ರೆ ಇದನ್ನ ನಾವು ಬ್ಯಾಗಲ್ಲಿ 1-2 ಈ ಥರ ಪ್ರೋಟೀನ್ ಬಾರ್ಸ್ ನಾನು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಪ್ರೋಟೀನ್ ಬಾರ್ಸ್ ನಾವು ಬ್ಯಾಗಲ್ಲಿ ಹಾಕೊಳ್ಳೋದ್ರಿಂದ ಈ ಎಮರ್ಜೆನ್ಸಿ ನಾವು ಊಟ ಮಾಡ್ತೀರಾ, ಸಡನ್ ಆಗಿ ಈಚೆ ಹೋಗ್ತೀವಿ ಅಥವಾ ಇನ್ನೇನೋ ಈಚೆ ಹೋಗ್ತಾ ಇದೀವಿ, ಜಸ್ಟ್ ಬ್ಯಾಗಲ್ಲಿ ಏನಾದ್ರು ಈ ಥರದ್ದು ಒಂದಿದ್ರೆ ಊಟ ಮಾಡೋದಷ್ಟೇ ಎನರ್ಜಿನೂ ಸಿಗುತ್ತೆ, ಆಮೇಲೆ ಹೆಲ್ತಿನೂ ಸಹ. ಯಾವುದೇ ಬ್ಯಾಡ್ ಆಪ್ಷನ್ಸ್ ಲೈಕ್ ಸುಮ್ಮನೆ ಏನೋ ಒಂದು ಹೋಗಿ ಅನ್ಹೆಲ್ತಿ ತಿನ್ನೋ ಬದಲು ಈಚೆ ಇದನ್ನ 1-2 ನೋಡಿ, ಇದು ಒಂದು ಓಪನ್ ಮಾಡಿದ್ದೀನಿ, ನೇಚರ್ ವ್ಯಾಲಿ ಈ ಥರ ಬಾರ್ಸ್ ಇರೋ, ಸುಮ್ಮನೆ ಜಸ್ಟ್ ಬ್ಯಾಗಲ್ಲಿ ಹಾಕೊಂಡು ಹೋಗಿ 1-2 ಇದನ್ನ ಶಾಪ್ ಮಾಡಿ. ಯೂಶಲಿ ನಾನು ಆ ಥರ ಮಾಡ್ತೀನಿ, ಯಾವಾಗಲೂ ಬ್ಯಾಗಲ್ಲಿ 1-2 ಹಾಕಿರ್ತೀನಿ ಈಚೆ ಎಲ್ಲರೂ ಶಾಪಿಂಗ್ ಹೋದ್ರೆ ಅಥವಾ ಯಾವಾಗಾದ್ರೂ ಆಗಲಿ. ಅದರಿಂದ ನಮಗೆ ಹೊಟ್ಟೆ ತುಂಬತ್ತೆ, ಹೆಲ್ತಿ ತಿಂತಿದ್ದೀವಿ ಅಂತ ಅನ್ಸುತ್ತೆ. ಸೊ ಅದೇ ಥರದ್ದು ಆಸ್ದಾದು ಇನ್ನೊಂದು, ಇದು ಆಸ್ದಾ ಬ್ರ್ಯಾಂಡ್, ಅಂದರೆ ನಾನು ಮಾಡೋ ಶಾಪ್ ಹೆಸರು, ಇದು ಶಾಪಿಂಗ್ ಮಾಡೋ ಅಂಗಡಿ ಹೆಸರು 5 ಸಮ್ಮರ್ ಬೆರೀಸ್. ಇದು ಅಷ್ಟೇ ಈ ಥರ ಬಾರ್ಸ್ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ನ್ಯೂಟ್ರಿಷಿಯಸ್, ಹೆಲ್ತಿ, ಲೈಕ್ ಅಟ್ ದ ಟೈಮ್ ಬೀಯಿಂಗ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಇದು ನಮ್ಮ ಫೇವ್ರೇಟು, ಏನಂದ್ರೆ ಚೋಕೋಸು. ಇದು ಯೂಶಲಿ ಏನಂದ್ರೆ ನಾನು ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಅಂತಲ್ಲ, ಇದು ಎಮರ್ಜೆನ್ಸಿ ಅಂತ ಇಟ್ಕೊಂಡಿರ್ಬೇಕು. ಯಾವಾಗಾದ್ರೂ ಈಗ ಎಲ್ಲ ರೀಚೆ ಅರ್ಜೆಂಟಾಗಿ ಹೋಗ್ಬೇಕು ಅಂದಾಗ ಇದು ಯೂಸ್ ಆಗುತ್ತೆ. ಅದು ಅಲ್ದಿರ ಇದು ನನ್ನ ಮಗಳಿಗೆ ಲೈಕ್ ಸುಮ್ಮನೆ ಅನ್ಹೆಲ್ತಿ ಏನೇನೋ ಕೊಡೋ ಬದಲು ಅವಳು ಯೂಶಲಿ ಎದ್ದು ಬಂದಾಗ ಯಾವಾಗಾದ್ರೂ ಆಗಲಿ ಈ ಥರ ಸುಮ್ಮನೆ ಸಣ್ಣದು ಹಾಕೊಟ್ರೆ, ಒಂದು ಬೌಲಲ್ಲಿ ಒಂದು 10 ಹಾಕೊಟ್ರೆ ಅದು ಒಂದು ಸ್ನ್ಯಾಕ್ ಟೈಮು ಆಗುತ್ತೆ, ಪ್ಲಸ್ ಹೆಲ್ತಿನೂ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಯಾವಾಗೂ ಇದು ಸ್ಟಾಕಲ್ಲಿ ಇಟ್ಟಿರ್ತೀನಿ. ಆಮೇಲೆ ಕಾರ್ನ್ಫ್ಲೇಕ್ಸು ಅಷ್ಟೇ, ಅದು ಖಾಲಿ ಆಗಿರಲಿಲ್ಲ, ಸೊ ನಾನು ತಗೊಂಡು ಬಂದಿಲ್ಲ. ಸೊ ನೆಕ್ಸ್ಟ್ ಏನು ಬಂದರೆ, ಇದು ನಾನು ಸ್ಟಾಕಲ್ಲಿ ಜಾಸ್ತಿ ಇಟ್ಟಿರುವಂಥದ್ದು ಕ್ವಾಕರ್ ಅವ್ರದ್ದು. ಇವಾಗ ಅಲ್ಲಿ ಸಫೋಲಾ ಇದೆ, ತುಂಬ ಒಳ್ಳೇದು, ಇಂಡಿಯಾದಲ್ಲೂ ಅಷ್ಟೇ, ಲೈಕ್ ಎಲ್ಲ ಕ್ವಾಕರು ಸಿಗ್ತಾ ಇದೆ. ಸೊ ಇದು ಕ್ವಾಕರ್ ರೋಲ್ಡ್ ಓಟ್ಸ್. ಸೊ ಇದನ್ನ ಏನಂದರೆ ಆರಾಮಾಗಿ ನಾನು ಇದನ್ನ ಪುಡಿ ಮಾಡಿಬಿಟ್ಟು ದೋಸೆಲಿ ಹಾಕ್ತೀನಿ, ಎಮರ್ಜೆನ್ಸಿ ಅಂದರೆ ಓಟ್ಸ್ ಮಾಡ್ತೀನಿ, ಉಪ್ಪಿಟ್ಟು ಮಾಡ್ತೀನಿ, ತುಂಬ ವೆರೈಟಿ ಯೂಸ್ ಮಾಡ್ತೀನಿ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾನು
ಯಾವಾಗಾದ್ರೂ ಈ ತರ ದೊಡ್ಡ ಶಾಪಿಂಗ್ ಮಾಡಿದಾಗ ಮಂತ್ಲಿ ಒನ್ಸ್ ಈ ತರ ಜಾಸ್ತಿ ತಂದಿಟ್ಕೊಂಡಿರ್ತೀನಿ. ಖಾಲಿ ಆದ್ರೆ ನೆಕ್ಸ್ಟ್ ಮಂತ್ ಆರ್ಡರ್ ಮಾಡ್ಕೋತೀನಿ. ಇಲ್ಲಾಂದ್ರೆ ಇದನ್ನ ಮೋಸ್ಟ್ಲಿ 1 ಮಂತ್ ಮೇಲೆ ಬರುತ್ತೆ. ಜಾಸ್ತಿ ಓಟ್ಸು ಹಾರ್ಟ್ ಹೆಲ್ತಿ, ತುಂಬಾ ಒಳ್ಳೇದು. ಆಮೇಲೆ ಲೈಕ್ ವೆಯ್ಟ್ ಲಾಸ್ ಮಾಡ್ಕೊತಾ ಇರೋರಿಗೆ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರಿಗೆ ಎಲ್ಲರಿಗೂ ಒಳ್ಳೇದು. ಸೊ ಆದಷ್ಟು ಓಟ್ಸ್ನ ಯೂಸ್ ಮಾಡಕ್ ಟ್ರೈ ಮಾಡಿ. ಹೆಲ್ತಿ ಸಹ, ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ಟೇಸ್ಟಿನೂ ಸಹ. ಸೊ ಅದಲ್ದಿರ ಇನ್ನೊಂಥರ ಓಟ್ಸ್ ಏನಂದ್ರೆ ಇದು ಟ್ರಾಪಿಕಲ್ ಗ್ರೆನೋಲಾ ಅಂತ. ಇದು ಗ್ರೆನೋಲಾ ಅಂದ್ರೆ ಏನಂದ್ರೆ ಈ ಓಟ್ಸ್ನ ನಾವು ಇದು ಇವಾಗ ಎಲ್ಲ ಕಡೆ ಸಿಗುತ್ತೆ, ಗ್ರೆನೋಲಾ ಬಾರ್ಸ್ ಅಂತಾನು ಸಿಗತ್ತೆ. ಇದು ಬಂದು ಇದು ಏನಂದ್ರೆ ಈ ಗ್ರೆನೋಲಾದಲ್ಲಿ ನೋಡಿ ಇಲ್ಲಿ ಏನೇನು ಹಾಕಿದ್ದಾರೆ ಅಂತ ಎಲ್ಲ ಇದೆ. ಪಪಾಯ ಇದೆ, ಪೈನಾಪಲ್ ಇದೆ, ಬನಾನಾ ಚಿಪ್ಸ್ ಇದೆ, ಕೊಕೊನಟ್ ಫ್ಲೇಕ್ಸ್, ಈ ಥರದ್ದು ಎಲ್ಲ, ಮತ್ತೆ ಡ್ರೈ ಫ್ರೂಟ್ಸ್ ಇದೆಲ್ಲ ಮಿಕ್ಸ್ ಮಾಡಿರ್ತಾರೆ. ಅದಲ್ಲದೆ ಈ ಓಟ್ಸ್ನ ನಾವು ಮಾಡೋ ಅವಶ್ಯಕತೆ ಇಲ್ಲ. ಏನಂದ್ರೆ ಬಿಸಿ ಹಾಲಲ್ಲಿ ಇದನ್ನ ಜಸ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಜೇನುತುಪ್ಪ ಅಥವಾ ಏನೇನಾದ್ರು ಡ್ರೆಸ್ಸಿಂಗ್ಸ್ ಹಾಕೊಂಡು ಆರಾಮಾಗಿ ತಿನ್ಬೋದು. ನಾನು ಆದಷ್ಟು ಕುಕಿಂಗ್ ಆಯಿಲ್ ಅಲ್ಲಿ ಟ್ರೈ ಮಾಡ್ತೀನಿ ಇದನ್ನ ಯೂಸ್ ಮಾಡೋದಕ್ಕೆ. ಕೆಲವೊಂದು ಅಡುಗೆಗೆ, ನಮ್ಮ ಅಡುಗೆಗಳಿಗೆ ಸನ್ಫ್ಲವರ್ ಆಯಿಲ್ಲೇ ಹಾಕ್ತೀನಿ, ಯಾಕಂದ್ರೆ ಇದು ಅಷ್ಟು ಸೂಟ್ ಆಗಲ್ಲ ಅಂತ ಟೈಮಲ್ಲಿ. ಸೊ ಆದಷ್ಟು ಆಲಿವ್ ಆಯಿಲ್ ಹೆಲ್ತಿ, ತುಂಬಾ ಸ್ಕಿನ್ಗೂ ಒಳ್ಳೇದು, ಹಾರ್ಟ್ಗೆ ಒಳ್ಳೇದು. ಸೊ ಆದಷ್ಟು ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಅದಾದ್ಮೇಲೆ ನಾನು ನೆಕ್ಸ್ಟ್ ಬಂದು ಡ್ರೈ ಫ್ರೂಟ್ಸಿಗೆ ಬಂದರೆ ಇದು ರೇಸಿನ್ಸ್ ತೊಗೊಂಡು ಬಂದಿದ್ದೀನಿ. ಆಮೇಲೆ ಪೀನಟ್ಸ್, ಇದು ಬಂದು ಕಡಲೆ ಬೀಜ ಮಾಮೂಲಿ ಇಂಡಿಯನ್ ಸ್ಟೋರಲ್ಲಿ ತರ್ತೀನಿ. ಬಟ್ ಆದರೆ ಈ ಸ್ನ್ಯಾಕ್ಸಿಗೆ ಏನಾದರೂ ಈ ಬೇಲ್ಪುರಿ ಆ ಥರ ಏನಾದ್ರು ಮಾಡಬೇಕಾದ್ರೆ ಇದನ್ನು ಹಾಕ್ತೀನಿ. ಮತ್ತು ಸುಮ್ಮನೆ ತಿನ್ನೋದಕ್ಕೂ ಚೆನ್ನಾಗಿದೆ, ಸಾಲ್ಟೆಡ್, ಒಳ್ಳೆ ಟೇಸ್ಟು, ತುಂಬ ಒಳ್ಳೆ ಫ್ಲೇವರ್ ಇದೆ. ಸೊ ಅದಕ್ಕೋಸ್ಕರ ಇದು ಎರಡು ಯಾವಾಗಲೂ ಸ್ನ್ಯಾಕ್ಸಲ್ಲಿ ಇರುತ್ತೆ. ಆಮೇಲೆ ಪಾಲಕ್ ಸೊಪ್ಪು, ಇದನ್ನು ಅಷ್ಟೇ ನಾನು ಫ್ರೆಶ್ ಆಗಿ ತರ್ತೀನಿ ಇಲ್ಲೇ. ಸೊ ಅಲ್ಲಿ ಆರ್ಡರ್ ಮಾಡ್ಬೇಕಾದ್ರೆ ಒಂದು ಮಾಡಿದ್ದೀನಿ. ಯೂಶಲಿ ತೊಗೊಂಡು ಬರ್ತೀವಿ ಇಲ್ಲಿಂದಾನೆ, ಬಟ್ ಆದರೆ ಯೂಶಲಿ ಆರ್ಡರ್ ಮಾಡ್ತಾ ಇರ್ತೀವಲ್ಲ ಅಂದ್ಬಿಟ್ಟು ಜಸ್ಟ್ 1-2 ಆರ್ಡರ್ ಮಾಡಿರ್ತೀವಿ. ನೆಕ್ಸ್ಟ್ ಅದು ಖಾಲಿ ಆಗಿದ ತಕ್ಷಣ ಮಾಮೂಲಿ ವೀಕ್ಲಿ ಬೇಸಿಸ್ ಮೇಲೆ ತರ್ತೀವಿ. ಸೊ ನೆಕ್ಸ್ಟು ಮಶ್ರೂಮು ತುಂಬ ಒಳ್ಳೆಯದು ಹೆಲ್ತಿಗೆ. ಸೊ ಮಶ್ರೂಮ್ ಇದೆ. ಅದಾದಮೇಲೆ ಆನಿಯನ್, ಈರುಳ್ಳಿ ಯೂಶಲಿ ಬೇಗ ಹಾಳಾಗುತ್ತೆ, ಸೊ ಒಂದೊಂದೇ ತರ್ತೀನಿ. ಅದಾದಮೇಲೆ ಟೊಮ್ಯಾಟೋಸ್, ನಾನು ಜಾಸ್ತಿ ಅಡುಗೆ ಯೂಸ್ ಮಾಡೋ ಅಂಥದ್ದು. ಸೊ ಯೂಶಲಿ ಹಣ್ಣು ತರಕಾರಿ ಎಲ್ಲ ನಾವು ವೀಕ್ಲಿ ಬೇಸಿಸ್ ಮೇಲೆ ನಾನು ಖಾಲಿ ಆದಾಗ ಅಥವಾ ವಾರಕ್ಕೊಂದ್ಸತಿ ಇನ್ನೊಂದ್ಸತಿ ಮಧ್ಯದಲ್ಲಿ ಆರ್ಡರ್ ಮಾಡ್ತೀವಲ್ಲ ಅವಾಗ ಮಾಡ್ಕೋತೀನಿ. ಸೊ ಕ್ಯಾರೆಟ್ಸ್ 2 ಬ್ಯಾಗು. ಕ್ಯಾರೆಟ್ಸ್ ಜಾಸ್ತಿ ಯಾಕೆ ಅಂದರೆ ಇಲ್ಲಿ ತುಂಬ ಕ್ಲೀನಾಗಿರುತ್ತೆ, ಮತ್ತು ಬಡ್ಜೆಟು ಅಷ್ಟೇ ತುಂಬ ಏನು ಜಾಸ್ತಿ ಅಲ್ಲ. ನೋಡಿ 1 ಪೌಂಡ್ ಒಳಗಡೆ, ಅಂದರೆ 1 ಪೌಂಡೇ 80 ರೂಪೀಸ್ ಆ ಥರ ಸಿಗುತ್ತೆ. ಸೊ ಕ್ಯಾರೆಟ್ ರೇಟ್ ವೈಸು ತುಂಬ ಒಳ್ಳೆ ರೇಟು, ಅದಲ್ಲದೆ ಹೆಲ್ತಿ ಸಹ. ಅದಕ್ಕೋಸ್ಕರ ನಾನು ಕ್ಯಾರೆಟ್ನ ಸುಮ್ಮನೆ ಕಟ್ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಯೂಸ್ ಮಾಡೋಕ್ಕೂ ಯೂಸ್ ಮಾಡ್ತೀನಿ. ಸಲಾಡ್ಸ್ಗೆ ಏನಕ್ಕೆ ಬೇಕಾದರೂ ಯೂಸ್ ಮಾಡ್ತಿರ್ತೀನಿ. ಸೊ 2 ಕ್ಯಾರೆಟು 2 ಸತಿ ತಂದಿಟ್ಕೊಂಡ್ರು ಸಾಕು, ತಿಂಗ್ಳಿಗೆ ಒಂದ್ಸತಿ, ಬೇಗ ಹಾಳಾಗೋದಿಲ್ಲ. ಸೊ ಬೀಟ್ರೂಟ್ 1 kg ತಂದಿಟ್ಟಿರ್ತೀನಿ. ಅದಾದಮೇಲೆ ಸೊ ನೆಕ್ಸ್ಟ್ ಬಂದು ಮ್ಯಾಗಿ ಪ್ಯಾಕೆಟ್ಸು ಯೂಶಲಿ 1-2 ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಅಂದಾಗ ಯೂಸ್ ಮಾಡೋದಕ್ಕೆ. ಆಮೇಲೆ ಸಾಲ್ಟು, ಇದು ಅಷ್ಟೇ ಮಂತ್ಲಿ ಒನ್ಸ್ ಬೇಕಾಗುತ್ತೆ. ಅದಾದ್ಮೇಲೆ ಏನಂದ್ರೆ ಟ್ಯಾಮ್ರಿನ್ ಪೇಸ್ಟ್ ತಂದಿದ್ದೀನಿ. ಇದು ಯೂಶಲಿ ಒಂದೊಂದ್ಸತಿ ರಸಮ್ಗೆ ಎಮರ್ಜೆನ್ಸಿ ಅಂದ್ರೆ ಇಂಡಿಯನ್ ಸ್ಟೋರಲ್ಲಿ ಟ್ಯಾಮ್ರಿನ್ ತರ್ತೀನಿ, ಕೆಲವೊಂದ್ಸತಿ ಇದು ಯೂಸ್ ಮಾಡ್ತೀನಿ. ಆಮೇಲೆ ಬೆಳ್ಳುಳ್ಳಿ, ಗಾರ್ಲಿಕ್, ಆಮೇಲೆ ಟೊಮೆಟೊ ಕೆಚಪ್, ಇದು ಅಷ್ಟೇ ಒಂದೊಂದ್ಸತಿ ಮಂತ್ಲಿ 2 ಮಂತ್ಸ್ ಒನ್ಸ್ ಬೇಕಾಗತ್ತೆ. ಸೊ ಇದು ಟೊಮೆಟೊ ಕೆಚಪ್ಪು ಜಾಸ್ತಿ ಪಿಜ್ಜಾ ಅದೆಲ್ಲ ಮಾಡೋದ್ರಿಂದ. ಆಲಿವ್ಸು ಅಷ್ಟೇ ಮಂತ್ಲಿ 2 times 3 times ಬೇಕಾಗತ್ತೆ. ಆಲಿವ್ಸ್ ತುಂಬ ಯೂಸ್ ಮಾಡ್ತೀವಿ. ಸುಮ್ಮನೆ ಯಾವಾಗಾದ್ರೂ ತಿನ್ಬೇಕು ಅಂದಾಗೂ ಕೊಡ್ತಿರ್ತೀನಿ ಅವಳಿಗೂ ಅಷ್ಟೇ. ಆಮೇಲೆ ಪಿಜ್ಜಾಗೆ ಅದ್ರ ಸ್ನ್ಯಾಕ್ಸಿಗೆಲ್ಲ ಹಾಕ್ತಾ ಇರ್ತೀನಿ, ಸಲಾಡ್ಸ್ಗೆಲ್ಲ. ಸೊ ಆಲಿವ್ಸು. ಆಮೇಲೆ ಎಗ್ಸ್ ಬ್ರೌನ್ ಎಗ್ಸ್ ಬರುತ್ತೆ. ಸೊ ಇದು ಅಷ್ಟೇ ಲೈಕ್ ಬೇಗ ಖಾಲಿ ಆಗತ್ತೆ. ನೆಕ್ಸ್ಟ್ ಇನ್ನೊಂದ್ಸತಿ ಅದ್ರ ಮಧ್ಯದಲ್ಲಿ ತರ್ತಾ ಇರ್ತೀನಿ. ನೆಕ್ಸ್ಟ್ ಬಂದು ತುಪ್ಪ, ಇದು ನಾನು ಕುಕ್ಕಿಂಗ್ ಯೂಸ್ ಮಾಡ್ತೀನಿ ಒಂದೊಂದ್ಸತಿ, ಅಂದ್ರೆ ನಾನೇ ಮನೇಲಿ ಮಾಡ್ತೀನಿ. ಬಟ್ ಎಮರ್ಜೆನ್ಸಿ ಅಂದಾಗ ಡೈಲಿ ಬೇಕಾಗ್ತಾ ಇರುತ್ತಲ್ಲ, ಸೊ ಒಂದೊಂದ್ಸತಿ ಅದಕ್ಕೋಸ್ಕರ ಅದು ಖಾಲಿ ಇರೋದು ತಂದಿಟ್ಟಿರ್ತೀನಿ. ಆಮೇಲೆ ನೆಕ್ಸ್ಟ್ ಏನು ಅಂದ್ರೆ ಇದು ಕ್ರೀಮ್ ಬಂದು ಕೆಲವೊಂದ್ಸತಿ ಇವಳಿಗೆ ಏನಾದ್ರು ಪಾಪು ಹಾಕೊಡೋದಕ್ಕೆ ಎಲ್ಲದಕ್ಕೂ, ಕೇಕ್ ಎಲ್ಲ ಮಾಡಿದ್ರೆ ಅಥವಾ ಸುಮ್ಮನೆ ಏನಾದ್ರು ಹೊರಗಡೆಯಿಂದಾನು ಏನಾದ್ರು ತಂದ್ರೆ ನೆಂಚ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಸ್ಪ್ರೇ ಜಸ್ಟ್ ಇದನ್ನ ಅದ್ರ ಮೇಲೆ ಹಾಕೋದಷ್ಟೇ. ಹಿಂದೆ ಹೋಗ್ತಾ ಸಾಮಾನು ಹಿಂದೆ ಹೋಗ್ತಿದೆ. ಸೊ ಇದು ಸ್ಪಾಂಜಸ್, ಇದು ಮಂತ್ಲಿ 2 months ಒಂದ್ಸತಿ ಬೇಕಾಗುತ್ತೆ. ಲೈಕ್ ಕೆಲವೊಂದು ವಾಷಿಂಗಿಗೆಲ್ಲ ಇದೇ ಯೂಸ್ ಮಾಡ್ತೀನಿ. ಆಮೇಲೆ ಇದೆಲ್ಲ ಲೈಕ್ ತೋರಿಸುವಂಥದ್ದೇನಿಲ್ಲ. ಟಿಶ್ಯೂ ಪೇಪರ್ಸ್, ಟಿಶ್ಯೂ ರೋಲ್ಸು, ಬಾತ್ರೂಮ್ ಟಿಶ್ಯೂ ರೋಲ್ಸು, ಇದು ಪಾಪು ಡೈಪರ್ಸು, ಆಮೇಲೆ ಅವಳು ವೈಪ್ಸು. ಇದಿಷ್ಟು ಅವಳದು ಅವಾಗವಾಗ ಆರ್ಡರ್ ಮಾಡ್ತಾ ಇರ್ತೀವಿ, ಲೈಕ್ ಮಂತ್ಲಿ 1 or 2 months ಒನ್ಸ್. ಸೊ ಇದು ಪೇಸ್ಟು, ಕೋಲ್ಗೇಟು,
ಆಮೇಲೆ ಇದು ಕ್ಲೀನಿಂಗ್ ಸಪ್ಲೈಸು, ಬಾತ್ರೂಮ್ ಡೊಮೆಸ್ಟೋಸು ಮತ್ತು CIF ಮೋಲ್ಡ್ ಕ್ಲೀನರ್ ಅಂತ. ಸೊ ಇಲ್ಲೆಲ್ಲ ಬತ್ಲು ಮನೆಯೆಲ್ಲ ಕಪ್ಪಗಾಗ್ತಾ ಇರುತ್ತೆ ತುಂಬ ಕ್ಲೀನ್ ಮಾಡಲಿಲ್ಲ ಅಂದರೆ ಅವಾಗವಾಗ. ಸೊ ಲೈಕ್ ಗಾಳಿ ಆಡೋದಿಲ್ಲಲ್ಲ ಜಾಸ್ತಿ, ಅದಕ್ಕೋಸ್ಕರ ಅದು ಮೋಲ್ಡ್ ಕ್ಲೀನರು. ಆಮೇಲೆ ಇದು ಅಲೈವೆರಾ ಜ್ಯೂಸು, ಇದು ಕಂಪಲ್ಸರಿ ಎವ್ರಿ ಲೈಕ್ 2 ವೀಕ್ಸ್ ಒಂದ್ಸತಿ ಆರ್ಡರ್ ಮಾಡ್ತೀವಿ. ಇವಾಗ ನನ್ನ ಮಗಳು ಕುಡಿಯೋಕ್ಕೂ ಸ್ಟಾರ್ಟ್ ಮಾಡಿದ್ದಾಳೆ. ತುಂಬ ಹೆಲ್ತಿ, ಇದು ಗ್ಯಾಸ್ ಪ್ರಾಬ್ಲಮ್ಸು ಇದಕ್ಕೆಲ್ಲದಕ್ಕೂ ಒಳ್ಳೇದು. ಇಲ್ಲೇ ತಗೋತೀನಿ, 2 ಇದೆ. ಸೊ ಬಾಸ್ಮತಿ ಅಕ್ಕಿ 5 kg 2. ಸೊ 10 kg ಸಿಕ್ಲಿಲ್ಲ, ಸೊ 2 ತೊಗೊಂಡಿದ್ದೀನಿ. ಯೂಶಲಿ ಬಾಸ್ಮತಿ ಅಕ್ಕಿ ಜಾಸ್ತಿ. ಆಮೇಲೆ ಬ್ರೌನ್ ರೈಸ್ ಆರ್ಡರ್ ಮಾಡ್ತೀನಿ, ಬ್ರೌನ್ ರೈಸ್ ಇನ್ನೂ ಸ್ಟಾಕಲ್ಲಿತ್ತು. ಜ್ಯೂಸು ಆ್ಯಪಲ್ ಜ್ಯೂಸ್ ಬಂದು ಇದು ಪ್ಯೂರ್ ಆ್ಯಪಲ್ ಜ್ಯೂಸು. ಯೂಶಲಿ ಇದು ಬೇರೆ ಟೈಮಲ್ಲ, ಯೂಶಲಿ ಅವಳು ಲಂಚ್ ಬಾಕ್ಸಿಗೆ ಮಾತ್ರ ಕೊಡೋದಕ್ಕೆ ಅಥವಾ ಈಚೆ ಎಲ್ಲರೂ ಹೋದ್ರೆ ಮಾತ್ರ ಯೂಸ್ ಮಾಡ್ತೀನಿ ಇದನ್ನು. ಸೊ ಇಲ್ಲಾಂದರೆ ಫ್ರೆಶ್ ಜ್ಯೂಸ್ ಮಾಡ್ತೀನಿ. ಕಪ್ಪು ಇದು ಬಂದು ನಾವು ಕೆಲವೊಂದ್ಸತಿ ಎಮರ್ಜೆನ್ಸಿ ಇದ್ದಾಗ ನನ್ನ ಹಸ್ಬೆಂಡ್ ಏನಾದರೂ ಬೇಗ ಹೊರಟ್ರೆ, ಇನ್ನೊಂದ್ಸತಿ ಯಾವಾಗಾದ್ರೂ ಎಮರ್ಜೆನ್ಸಿ ಬೇಕಾದರೆ ಲೈಕ್ ಅಡುಗೆ ಆಗಿಲ್ಲ ಅಂದರೆ ಜಸ್ಟ್ ಇದನ್ನ ಬ್ರೇಕ್ಫಾಸ್ಟ್ ಟೈಮ್ಗಳು ಏನಾದರೂ ತೊಗೊಂಡು ಹೋಗ್ತಾರೆ ಒಂದೊಂದ್ಸತಿ ಆಫೀಸಿಗೆ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾವು ಇಂಡಿಯನ್ ಸ್ಟೋರ್ಗಳಲ್ಲಿ ಆರ್ಡರ್ ಮಾಡಬೇಕಾದ್ರೆ ಇಂಡಿಯನ್ ಸ್ಟೋರಲ್ಲಿ ತುಂಬ ಲೈಕ್ ನಮ್ಮ ಟೇಸ್ಟ್ ಟೈಪ್ ಬರುತ್ತೆ. ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ, ಬಟ್ ಆದರೆ ಬಾಂಬೆ ಮಿಕ್ಸ್ ಇಂಡಿಯನ್ ಸ್ನ್ಯಾಕ್ ಏಷ್ಯನ್ ಸೆಕ್ಷನಲ್ಲಿ ಸಿಗುತ್ತೆ ಇದು. ಸೊ ತುಂಬ ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಅದಾದರೂ ಸಿಗುತ್ತೆ ಇಲ್ಲಿ. ಸೊ ಏನಂದರೆ ಇದು ಲೆಮನ್ ಫ್ಲೇವರು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನಮ್ಮ ಥರ ಇರೋದಿಲ್ಲ, ಬಟ್ ಆದರೆ ಓಕೆ. ಸೊ ಚಕ್ಲಿ ಥರದ್ದು. ಆಮೇಲೆ ಡೆಲ್ಲಿ ಮಿಕ್ಸ್. ಸೊ ಈ ಥರದ್ದು ಒಂದು 3-4 ಇನ್ನೂ 1-2 ಯೂಶಲಿ ಸೆಲೆಕ್ಟ್ ಮಾಡ್ಕೋತೀವಿ. ಸೊ ಯಾವಾಗ ಯೂಶಲಿ ನನ್ನ ಹಸ್ಬೆಂಡ್ ನೆಂಚ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ ಜಾಸ್ತಿ, ಸ್ನ್ಯಾಕ್ಸ್ ಥರ ನನ್ನ ಮಗಳು ಒಂದೊಂದ್ಸತಿ. ಸೊ ಇದು ಸ್ನ್ಯಾಕ್ಸು ಸೆಕ್ಷನಲ್ಲಿ ಇರ್ತೀವಿ, ಬಟ್ ಆದರೆ ಮಾಡಿದ್ದೀವಲ್ಲ ಅದೇ ಜೊತೆ ಇದು ಒಂದು ಮಾಡಿದ್ದೀವಿ ಅಷ್ಟೇ. ಸೊ ಮಿಲ್ಕ್ ಆಯಿತು. ಆಮೇಲೆ ಫ್ರೋಝನ್ನಲ್ಲಿ ಏನೇನು ತೊಗೊಂಡು ಬಂದ್ವಿ ಅಂತ ತೋರಿಸ್ತೀನಿ. ಫ್ರೋಝನ್ನಲ್ಲಿ ನೋಡಿ, ಇದು ವೆಜಿಟೇಬಲ್ ಸಮೋಸ ಸಿಗುತ್ತೆ. ಸೊ ಕೆಲವೊಂದು ಆಪ್ಷನ್ಸ್ ಆ್ಯಕ್ಚುಲಿ ನಾವು ಹೋಗ್ತಾ ಕಂಡಿಡ್ಕೊಂಡ್ವಿ, ಏನಂದರೆ ಇಂಡಿಯನ್ ರಿಲೇಟೆಡ್ ಸೆಕ್ಷನಲ್ಲಿ ಸಿಗುತ್ತೆ. ಸೊ ಇದು ಫ್ರೋಝನ್ ಸಮೋಸ 20 ಇದೆ. ಒಳ್ಳೆ ಆಫರು. ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಯಾವಾಗಾದ್ರೂ ಎಮರ್ಜೆನ್ಸಿ ಲೈಕ್ ವೀಕೆಂಡ್ಸು ನೈಟ್ ಔಟ್ಸ್ ಮಾಡ್ತೀವಲ್ಲ ಅವಾಗ ಬೇಕಾದರೆ ನಾವು ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಬಂದು ಇದು ಆಸ್ದ ಮೆಡಿಟೇರಿಯನ್ ಪಿಜ್ಜಾ. ಇದು ಬಂದು 2 ತೊಗೊಂಬಂದಿರ್ತೀವಿ. ಯೂಶಲಿ ನಾವು ಪಿಜ್ಜಾ ಲೈಕ್ ಇಲ್ಲಿ ಚಳಿ ಇರೋದ್ರಿಂದ ಯಾವಾಗ ಬೇಕೋ ಆವಾಗ ಸೊ ಈಚೆ ಹೋಗೋದಿಲ್ಲ, ನಾವೇ ಮನೇಲಿ ಮಾಡ್ಕೋತೀವಿ. ಸೊ ಫ್ರೋಝನ್ ಸೆಕ್ಷನ್ಗೆ ರಿಲೇಟ್ ಆಗುತ್ತೆ. ಸೊ ಇದು ಪಿಜ್ಜಾ. ಆಮೇಲೆ ಫಸ್ಟೆಲ್ಲ ನಾವು ಇಂಡಿಯನ್ ಸ್ಟೋರಲ್ಲೇ ತರ್ತಿದ್ವಿ, ಬಟ್ ಕೆಲವೊಂದು ಇಲ್ಲಿ ಎಸ್ಪೆಷಲಿ UK ಇದು ಸೆಕ್ಷನ್ಸ್ ಇದೆ, ಏಷ್ಯನ್ ಸೆಕ್ಷನ್, ಇಂಡಿಯನ್ ಸೆಕ್ಷನ್ ಅಂತ. ಸೊ ಅಲ್ಲಿ ಹೋಗಿ ಶಾಪ್ ಮಾಡ್ತೀವಿ ನಾವು. ಸೊ ಇದು ಆನ್ಲೈನಲ್ಲೇ ಮಾಡಿರೋದು ಇದೆಲ್ಲ. ಸೊ ಇದು ಇಂಡಿಯನ್ ಸೆಲೆಕ್ಷನ್ ಸೇವರೀಸಲ್ಲಿರುತ್ತೆ. ಸೊ ಸಮೋಸಾಸ್, ಕಚೋರೀಸ್ ಇದೆಲ್ಲ ಆರ್ಡ್ರ್ ಮಾಡ್ತೀವಿ. ಸೊ ಇದು ಬಂದು ಏನಂದರೆ ನೆಕ್ಸ್ಟು ಹ್ಯಾಗೆನ್ ದೋಸು, ಐಸ್ ಕ್ರೀಮು. ಖಂಡಿತ ನಂಗಲ್ಲ, ನನ್ನ ಹಸ್ಬೆಂಡ್ಗೆ ಲೈಕ್ ಕೆಲವೊಂದ್ಸತಿ ಯಾವ್ದಾದ್ರು ಒಂದು ಇದ್ರ ಮೇಲೆ ಫ್ರೂಟ್ ಸಲಾಡ್ ಏನು ಮಾಡಿದ್ರೆ ಹಾಕೊಳ್ಳೋಕೆ ಇಷ್ಟಪಡ್ತಾರೆ. ಸೊ ಅವ್ರು ಆರ್ಡ್ರ್ ಮಾಡ್ಕೊಂಡಿರೋದು. ಈ ಚಳಿಗಾಲದಲ್ಲಂತೂ ನಾವು ಮುಟ್ಟೋದಿಲ್ಲ. ಸೊ ಇದು ಅವ್ರದ್ದು. ಸೊ ಇದಿಷ್ಟು ಫ್ರೋಝನ್ ಸೆಕ್ಷನು. ಅದೇ ಥರ ಇಂಡಿಯನ್ ಸೇವರಿ ಸೆಕ್ಷನಲ್ಲಿ ಇದು ಮಿಕ್ಸ್ಚರ್ಸ್ ಇದೆ. ಸೊ ಈ ಮಿಕ್ಸ್ಚರ್ಸು ಬಂದು ಇಂಡಿಯನ್ ಸೇವರಿ ಸೆಕ್ಷನಲ್ಲಿ ಇರುತ್ತೆ. ಫಸ್ಟು ನಾವೆಲ್ಲ ಇಂಡಿಯನ್ ಸ್ಟೋರಲ್ಲೇ ತರ್ತಿದ್ವಿ, ಬಟ್ ಇವಾಗ ಇದು ಗೊತ್ತಾದ್ಮೇಲೆ ನಾವು ಅಲ್ಲೇ ತರ್ತೀವಿ. ಇದು ಬಂದು ಚಕ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ, ನಮ್ಮಷ್ಟು ಸ್ಟ್ರಾಂಗ್ ಇರೋದಿಲ್ಲ, ಬಟ್ ಓಕೆ ನಡೆಯುತ್ತೆ. ಸೊ ಇದು ಬಾಂಬೆ ಮಿಕ್ಸು, ಚಿಲ್ಲಿ ಲೆಮನ್ ಚಕ್ರಿ, ಆಮೇಲೆ ಡೆಲ್ಲಿ ಮಿಕ್ಸ್. ಶಾಪಿಂಗ್ ಮಾಡ್ಬೋದು, ಲಿಸ್ಟ್ ಬರೆಯೋದು, ಸ್ವಲ್ಪ ಆದಷ್ಟು ಟಿಪ್ಸ್ ಕೊಡೋಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಅಂಗಡಿಲೇ ಶಾಪಿಂಗ್ ಮಾಡಬೇಕಾದ್ರೆ ಹೇಗೆ ಮನಿ ಸೇವ್ ಮಾಡ್ಬೋದು, ಯಾವ ರೀತಿ ಬೇಗ ಫಾಸ್ಟಾಗಿ ಶಾಪಿಂಗ್ ಮಾಡ್ಬೋದು ಅಂತ ಬೇರೆ ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಬಟ್ ಈ ಆನ್ಲೈನ್ ಶಾಪಿಂಗ್ ಮಾಡಿದ್ರಿಂದ ಈ ರೀತಿ ನಾನು ಟಿಪ್ಸ್ ಕೊಡೋಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋ ಲೈಕ್ ಶೇರ್ ಮಾಡಿದ ಕಾಮೆಂಟ್ಸು ಲೈಕ್ ಕಂಟೆಂಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಏನಂದರೆ ಹೆಲ್ತಿ ಶಾಪಿಂಗ್ ಲೀಡ್ಸ್ ಟು ಹೆಲ್ತಿ ಲೈಫ್ ಸ್ಟೈಲ್. ಸೊ ಆದಷ್ಟು ಹೆಲ್ತಿ ಶಾಪ್ ಮಾಡೋಣ, ಆದಷ್ಟು ಮ್ಯಾಕ್ಸಿಮಮ್ ಹೆಲ್ತಿಯಾಗಿರೋಕ್ಕೆ ಟ್ರೈ ಮಾಡೋಣ. ಸೊ ಈ ಮಾತೊಂದಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಗ್ರಾಸರಿ ಶಾಪಿಂಗ್ ವ್ಲಾಗು. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.